ರಾಂಪುರ ಬಳಿ ಲಾರಿಗೆ ಡಿಕ್ಕಿಯಾಗಿದೆ. ಆಟೋ ಮತ್ತು ಲಾರಿ ಡಿಕ್ಕಿಯಾಗಿದೆ. 4 ಸಾವನ್ನಪ್ಪಿದ್ದಾರೆ. ಚಿತ್ರದುರ್ಗ ಜಿಲ್ಲೆ ಮೊಳಕಾಲ್ಮೂರು ತಾಲೂಕಿನ ರಾಮಪುರದಲ್ಲಿ ಈ ಘಟನೆಯಾಗಿದೆ. ಟೈರ್ ಸ್ಫೋಟಗೊಂಡು ಆಟೋಗೆ ಲಾರಿ ಡಿಕ್ಕಿ ಹೊಡೆದ ಪರಿಣಾಮ ಈ ಭೀಕರ ಅಪಘಾತ ಉಂಟಾಗಿದೆ. 4 ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ಈ ಭೀಕರ ಅಪಘಾತದಲ್ಲಿ ಲಾರಿಯ ಟೈರ್ ಬ್ಲಾಸ್ಟ್ ಆಗಿ ಈ ಅಪಘಾತ ಉಂಟಾಗಿದೆ. ವೇಗವಾಗಿ ಹೋಗ್ತಾ ಇದ್ದ ಲಾರಿ ಟೈರ್ ಬ್ಲಾಸ್ಟ್ ಆಗಿ ರಸ್ತೆಯಲ್ಲಿ ಹೋಗ್ತಾ ಇದ್ದ ಆಟೋಗೆ ಡಿಕ್ಕಿ ಹೊಡೆದ ಪರಿಣಾಮ 4 ಸ್ಥಳದಲ್ಲೇ ದಾರುಣವಾಗಿ ಸಾವನ್ನಪ್ಪಿದ್ದಾರೆ. ಚಿತ್ರದುರ್ಗ ಜಿಲ್ಲೆ ಮೊಳಕಾಲ್ಮೂರು ತಾಲೂಕಿನ ರಾಂಪುರದಲ್ಲಿ ಈ ಭೀಕರ ಅಪಘಾತ ಉಂಟಾಗಿದೆ. ಚಿತ್ರದುರ್ಗದ ಮೊಳಕಾಲ್ಮೂರಿನ ರಾಂಪುರದಲ್ಲಿ ಆಗಿರುವಂತಹ ಭೀಕರ ಅಪಘಾತದ ಮಾಹಿತಿಯನ್ನು ನೋಡ್ತಾ ಇದ್ದೀವಿ. ಲಾರಿ ಮತ್ತು ಆಟೋ ಡಿಕ್ಕಿಯಾಗಿ 4 ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಲಾರಿಯ ಟೈರ್ ಬ್ಲಾಸ್ಟ್ ಆದ ಪರಿಣಾಮ ಲಾರಿ ಹೋಗಿ ಆಟೋಗೆ ಡಿಕ್ಕಿಯಾಗಿದೆ. ಪರಿಣಾಮ 4 ಸ್ಥಳದಲ್ಲೇ ದಾರುಣವಾಗಿ ಸಾವನ್ನಪ್ಪಿದ್ದಾರೆ. ಟೈರ್ ಬ್ಲಾಸ್ಟ್ ಆಗಿ ಈ ಘಟನೆ ಆಗಿದೆ ಅನ್ನುವಂತಹ ಮಾಹಿತಿ ಈಗ ಲಭ್ಯವಾಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್. ಹೇಗಾಯ್ತು ಅಪಘಾತ, ಏನ್ ಮಾಹಿತಿ ಸಿಗ್ತಾ ಇದೆ? ಟೈರ್ ಬ್ಲಾಸ್ಟ್ ಆಗಿ ಈ ರೀತಿ ಆಗಿದೆ ಅನ್ನುವಂತ ಮಾಹಿತಿ ಈಗ ಪ್ರಾಥಮಿಕವಾಗಿ ಲಭ್ಯವಾಗ್ತಾ ಇದೆ. ಬಸವರಾಜ್. ಅಮರ್ ಪ್ರಸಾದ್, ಚಿತ್ರದುರ್ಗ ಜಿಲ್ಲೆ ಮೊಳಕಾಲ್ಮೂರು ತಾಲೂಕಿನ ರಾಂಪುರ ಬಳಿ ಒಂದು ಭೀಕರ ಅಪಘಾತ ಸಂಭವಿಸಿದೆ. ಏನು ಲಾರಿ ಚಾಲಕ ಬಳ್ಳಾರಿ ಕಡೆಯಿಂದ ಹೋಗ್ತಾ ಇದ್ದ ಆ ಒಂದು ಲಾರಿಯ ಟೈರ್ ಬರ್ಸ್ಟ್ ಆಗಿದೆ. ಪರಿಣಾಮ ಏನಂತಂದ್ರೆ ಆತ ಎದುರುಗಡೆ ಇರ್ತಕ್ಕಂಥ ಒಂದು ಟೆಂಪೋ ಟ್ರಾವೆಲ್ಸ್ಗೆ ಮೊದಲಿಗೆ ಡಿಕ್ಕಿ ಹೊಡೆದಿದ್ದಾನೆ. ಅದೇ ರೀತಿ ಏನಂತಾರೆ ಮತ್ತೆ ಪಕ್ಕದಲ್ಲಿ ಇರ್ತಕ್ಕಂಥ ಒಂದು ಆಟೋ ಕೂಡ ಏನು ಪ್ಯಾಸೆಂಜರ್ಸ್ ಅನ್ನ ಹಚ್ಕೊಂಡು ಹೋಗ್ಲಿಕ್ಕೆ ನಿಂತಿತ್ತು, ಆ ಒಂದು ಆಟೋ ಕೂಡ ಡಿಕ್ಕಿ ಹೊಡೆದಿದ್ದಾನೆ. ಪರಿಣಾಮ ಏನಂತಂದ್ರೆ ಆಟೋದಲ್ಲಿದ್ದಂತ 4ಕ್ಕೂ ಹೆಚ್ಚು ಜನ ಸ್ಥಳದಲ್ಲೇ ಸಾವಿಗೀಡಾಗಿದ್ದಾರೆ ಅಂತಕ್ಕಂಥ ಒಂದು ವರ್ತಮಾನ ನಮಗೆ ಲಭ್ಯವಾಗಿದೆ. ಜೊತೆಗೆ ಏನಂತಂದ್ರೆ ಇನ್ನೂ ಕೂಡ ಈ ಒಂದು ಆಟೋದಲ್ಲಿ ಸುಮಾರು 10ಕ್ಕೂ ಹೆಚ್ಚು ಜನ ಇದ್ರು. ಆ ಪೈಕಿ ಬಹುತೇಕ ಏನಂತಂದ್ರೆ ಜನ ಸಾವಿಗೀಡಾಗಿದ್ದಾರೆ ಅಂತಕ್ಕಂಥ ಮಾಹಿತಿಯನ್ನ ಅಲ್ಲಿ ಸ್ಥಳದಲ್ಲಿ ಇರ್ತಕ್ಕಂಥ ಜನರು ನಮ್ಗೆ ನೀಡಿದ್ದಾರೆ. ಆದ್ರೆ ಪೊಲೀಸ್ ಇಲಾಖೆ ಅಧಿಕಾರಿಗಳು ಇದೀಗ ಅಲ್ಲಿಗೆ ಸ್ಪಾಟ್ಗೆ ರೀಚ್ ಆಗಿದ್ರೆ ಅವರು ಯಾರು ಕೂಡ ಒಂದೊಂದು ರಿಸೀವ್ ಮಾಡ್ತಾ ಇಲ್ಲ, ಮಾಹಿತಿಯನ್ನ ಕೊಡ್ತಕ್ಕಂಥ ಸ್ಥಿತಿಯಲ್ಲಿ ಅವರು ಕೂಡ ಇಲ್ಲ. ಯಾಕಂತಂದ್ರೆ ಅಲ್ಲಿ ಏನು ಗಾಯಾಳುಗಳಿದ್ದಾರೆ ಮತ್ತು ಅಲ್ಲಿ ರಸ್ತೆ ಮೇಲೆ ಬಿದ್ದಿದ್ದಾರೆ ಅಂತ ಒಂದು ಬಾಡಿಗಳನ್ನಾಗ್ಲಿ ಮತ್ತು ಆಟೋವನ್ನಾಗ್ಲಿ ರಸ್ತೆಯಿಂದ ತೆರವುಗೊಳಿಸ್ತಕ್ಕಂಥ ಕಾರ್ಯದಲ್ಲಿ ಅವರು ಕೂಡ ಮಗ್ನರಾಗಿದ್ದಾರೆ. ಆದ್ರೆ ಈ ಒಂದು ಆಟೋದಲ್ಲಿ ಇರ್ತಕ್ಕಂತಹ 4 ಜನ ಸ್ಥಳದಲ್ಲಿ ಸಾವಿಗೀಡಾಗಿದ್ದು ಮಾತ್ರ ಖಚಿತವಾಗಿ ಗೊತ್ತಾಗಿದೆ ಮತ್ತು ಇನ್ನೂ ಕೂಡ ಸಾವಿನ ಸಂಖ್ಯೆ ಏರ್ತಕ್ಕಂಥ ಸಾಧ್ಯತೆ ಇದೆ ಅಂತಲೇ ಹೇಳ್ಬೇಕಾಗ್ತದೆ. ಅಮರ್ ಪ್ರಸಾದ್, ಲಾರಿ ಅವ್ರು ಏನ್ ಹೇಳ್ತಿದ್ದಾರೆ? ಅವ್ರಿಗೆ ಗೊತ್ತಿರುತ್ತಲ್ಲ ಏನಾಗಿದ್ದು ಅಂತ ಹೇಳಿ. ಅಮರ್ ಪ್ರಸಾದ್, ಏನು ಲಾರಿ ಚಾಲಕ ಆ ಟೈರ್ ಬರ್ಸ್ಟ್ ಆಗಿರೋ ಕಾರಣಕ್ಕೆ ನಿಯಂತ್ರಣ ತಪ್ಪಿ ಒಂದು ಅಪಘಾತ ಸಂಭವಿಸಿದೆ ಅಂತೇಳಿ ಹೇಳಿದಾನೆ ಅಂತಕ್ಕಂಥ ಮಾಹಿತಿಗಳನ್ನ ಅಲ್ಲಿನ ಸ್ಥಳೀಯರು ಹೇಳ್ತಿದ್ದಾರೆ. ಆದ್ರೆ ಅಪಘಾತದ ಬಳಿಕ ಆ ಲಾರಿ ಚಾಲಕ ಸದ್ಯ ಅಲ್ಲಿನ ಜನ ಏನಂತಂದ್ರೆ ಆತನ ಮೇಲೆ ಹಲ್ಲೆ ಮಾಡಬಹುದು ಅಂತಕ್ಕಂಥ ಭಯ ಭೀತಿಯಿಂದ ಆತ ಎಸ್ಕೇಪ್ ಆಗಿದ್ದಾನೆ ಅಂತಕ್ಕಂಥ ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ. ಅಮರ್ ಪ್ರಸಾದ್, ಧನ್ಯವಾದ ಬಸವರಾಜ್.